ಯೂಟ್ಯೂಬ್ ಚಾನಲ್ ಗ್ಲೋ ವಿತ್ ಪೂರ್ಣಿಮಾ. ಸೊ ನಿನ್ನೆ ಕ್ಲಾಸ್ ಒಳಗೆ ಡೇ 6 ಒಳಗೆ ಏನೇನು ಕಲ್ತಿ, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕರೆಕ್ಟರ್, ಕನ್ಸಿಲರ್, ಆ್ಯಂಡ್ ವೆನ್ ಟು ಯೂಸ್ ಕರೆಕ್ಟರ್, ವೆನ್ ಟು ಯೂಸ್ ಕನ್ಸಿಲರ್, ವೈ ಟು ಯೂಸ್ ಕರೆಕ್ಟರ್, ವೈ ಟು ಯೂಸ್ ಕನ್ಸಿಲರ್, ಓಕೆ. ಆಮೇಲೆ ವಾಟ್ ಆರ್ ದ ಟೈಪ್ಸ್ ಆಫ್ ಕನ್ಸಿಲರ್ಸ್, ಓಕೆ. ಇದೆಲ್ಲ ನಿನ್ನೆ ಕ್ಲಾಸ್ ಒಳಗೆ ಕಲ್ತೀವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನೇನು ಕಲಿತೀವಿ, ಆಫ್ಟರ್ ಕನ್ಸಿಲರ್ ಏನದ ನೆಕ್ಸ್ಟ್ ಟೈಪ್ ಪೌಡರ್ಸ್, ಓಕೆ. ಟೈಪ್ಸ್ ಆಫ್ ಪೌಡರ್ಸ್, ಆಮೇಲೆ ಯಾವ್ಯಾವ ಪೌಡರ್ ಯಾರ್ಯಾರಿಗೆ ಹಚ್ಚಬೇಕು, ಆ್ಯಂಡ್ ಪೌಡರ್ ಜಾಸ್ತಿ ಆದರೆ ಏನಾಗುತ್ತೆ. ಸೊ ಇವತ್ತಿನ ಕ್ಲಾಸ್ ಒಳಗೆ ಇದೆಲ್ಲ ಪಾಯಿಂಟ್ಸ್ನ ಕವರ್ ಮಾಡ್ತೀವಿ, ಓಕೆ. ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಒಂದ್ಸತಿ ರಿವೈಸ್ ಮಾಡೋಣ. ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಮೇಕಪ್ ಸ್ಟಿಲ್ ನಾವು ನೋಡಿ. ಕ್ಲೆನ್ಸಿಂಗ್, ಟೋನಿಂಗ್, ಆಮೇಲೆ ಮಾಯ್ಶ್ಚರೈಸರ್, ಆಮೇಲೆ ಪ್ರೈಮರ್, ಅದಾದಮೇಲೆ ಕರೆಕ್ಟರ್, ಅದಾದಮೇಲೆ ಫೌಂಡೇಶನ್, ಅದಾದಮೇಲೆ ಕನ್ಸಿಲರ್, ಓಕೆ. ಆಫ್ಟರ್ ದ್ಯಾಟ್ ವಿ ಯೂಸ್ ಪೌಡರ್, ಓಕೆ. ಇವಾಗ ನೋಡಿರಿ, ಮಾಯ್ಶ್ಚರೈಸರ್ ಆದಮೇಲೆ ನೀವು ಸನ್ಸ್ಕ್ರೀನು ಯೂಸ್ ಮಾಡ್ಬೋದು ಫಾರ್ ಡೈಲಿ ಯೂಸ್. ಬಟ್ ನೀವು ಬ್ರೈಡಲ್ ಮೇಕಪ್ಪಿಗೆ ಹೋಗಿ ಸನ್ಸ್ಕ್ರೀನ್ ಹಚ್ಚಿದ್ರಿ ಅಂತಂದ್ರೆ ಅದು ಫೋಟೋ ಒಳಗೆಲ್ಲ ಭಾಳ ವೈಟ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫೇಸ್. ಸೊ ಲೆಟ್ಸ್ ಅವಾಯ್ಡ್ ಸನ್ಸ್ಕ್ರೀನ್ ಫಾರ್ ದ ಬ್ರೈಡಲ್ ಮೇಕಪ್. ಫಾರ್ ಡೈಲಿ ಯೂಸ್ ಯು ಕ್ಯಾನ್ ಯೂಸ್ ಅ ಸನ್ಸ್ಕ್ರೀನ್, ಓಕೆ. ಇವಾಗ ನೆಕ್ಸ್ಟ್ ಪೌಡರ್. ಸೊ ಪೌಡರ್ ಒಳಗೆ ಎಷ್ಟು ಟೈಪ್ಸ್ ಅದಾವ, ಓಕೆ. ಬಿಫೋರ್ ಗೋಯಿಂಗ್ ಟು ಟೈಪ್ಸ್ ಆಫ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಇವಾಗ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ ಇದು ಲಿಕ್ವಿಡ್ ಇರುತ್ತೆ. ಸೊ ಇವಾಗ ಆಲ್ರೆಡಿ ಅಪ್ಲೈ ಮಾಡಿರ್ತೀರಿ. ಸೊ ಅದು ಲಿಕ್ವಿಡ್ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ನ ಸೆಟ್ ಮಾಡೋಕ್ಕೋಸ್ಕರ ನಾವು ಪೌಡರ್ ಯೂಸ್ ಮಾಡ್ತೀವಿ ಫಾರ್ ಸೆಟ್ಟಿಂಗ್, ಓಕೆ. ಇವಾಗ ಫೌಂಡೇಶನ್ನ ಬೇಸ್ ಕೊಡುತ್ತೆ, ಓಕೆ. ಮಸ್ತ್ ಬೇಸ್ ಕೊಡುತ್ತೆ. ಟು ಲಾಕ್ ದಟ್ ಬೇಸ್ ವಿ ಯೂಸ್ ಪೌಡರ್, ಓಕೆ. ಇದನ್ನು ತೆಳಗಿಟ್ಕೊಳ್ಳಿ. ಆಮೇಲೆ ರೈಟ್ ಪೌಡರ್ ಚೂಸ್ ಮಾಡೋದು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ? ಇಫ್ ಯು ಚೂಸ್ ದ ರಾಂಗ್ ಪೌಡರ್ ದ ಹೋಲ್ ಮೇಕಪ್ ವಿಲ್ ಗೆಟ್ ಸ್ಪಾಯ್ಲ್ಡ್, ಓಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ದ ಪೌಡರ್. ಪೌಡರ್ ಈಸ್ ಟು ಸೆಟ್ ಯುವರ್ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್, ಓಕೆ. ಇಲ್ಲಿ ಪೌಡರ್ನ ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ಮೇಲಿರೋ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಕ್ರೀಸಿಂಗ್, ಓಕೆ. ದಿಸ್ ಈಸ್ ವೈ ವಿ ಯೂಸ್ ದ ಪೌಡರ್. ಸೊ ನಾವು ಇವಾಗ ಲೆಟ್ಸ್ ಗೋ ಟು ಟೈಪ್ಸ್ ಆಫ್ ಪೌಡರ್. ಟೈಪ್ಸ್ ಆಫ್ ಪೌಡರಲ್ಲಿ ಯಾವ್ಯಾವುದು? ಲೂಸ್ ಪೌಡರ್, ಆಮೇಲೆ HD ಪೌಡರ್, ಆಮೇಲೆ ಫಿನಿಶಿಂಗ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್. ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಪೌಡರ್ಸ್. ಇವಾಗ ನೋಡಿರಿ, ಲೂಸ್ ಪೌಡರ್ ಅಂತಂದರೆ ಈ ಟೈಪ್ ಬರುತ್ತೆ, ಓಕೆ. ದಿಸ್ ಇಸ್ ಲೂಸ್ ಪೌಡರ್. ದಿಸ್ ಇಸ್ ಸ್ವೀಸ್ ಬ್ಯೂಟಿ ಬನಾನಾ ಲೂಸ್ ಪೌಡರ್, ಓಕೆ. ಆಮೇಲೆ ನೋಡಿ, ಲೂಸ್ ಪೌಡರ್ ಒಳಗೆ ಟ್ರಾನ್ಸ್ಲೂಸೆಂಟ್ ಪೌಡರ್, ಬನಾನಾ ಪೌಡರ್, ಆಮೇಲೆ ಸ್ಕಿನ್ ಟೋನ್ ಪೌಡರ್ಸ್ ಇಷ್ಟು ಥರ ಬರ್ತವೆ. ಟ್ರಾನ್ಸ್ಲೂಸೆಂಟ್ ಅಂತಂದ್ರೆ ಏನು? ಇಟ್ ಹ್ಯಾಸ್ ನೋ ಕಲರ್. ಟ್ರಾನ್ಸ್ಲೂಸೆಂಟ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದಕ್ಕೆ ಹೆಸರದು ಟ್ರಾನ್ಸ್ಲೂಸೆಂಟ್ ಅಂತ ಇಟ್ಟಾರೆ, ಓಕೆ. ಅದು ಫೇರ್ ಸ್ಕಿನ್ ಇರುತ್ತಲ್ಲ, ಫೇರ್ ಸ್ಕಿನ್ ಇದ್ದವರಿಗೆ, ಲೈಕ್ ಕೂಲ್ ಅಂಡರ್ ಟೋನ್ ಇದ್ದವ್ರಿಗೆ ಟ್ರಾನ್ಸ್ಲೂಸೆಂಟ್ ಪೌಡರ್ ವಿಲ್ ಹೆಲ್ಪ್, ಓಕೆ, ಟು ಸೆಟ್. ಅಕಸ್ಮಾತ್ ನಿಮ್ಮದು ಎಲ್ಲೋ ಅಂಡರ್ ಟೋನ್ ಇತ್ತು, ಸ್ವಲ್ಪ ಮೀಡಿಯಮ್ ಶೇಡ್ ಇದ್ದವರಿಗೆ, ಲೈಕ್ ದಿಸ್ ಇಸ್ ನಾನು ಮೀಡಿಯಮ್ ಶೇಡ್, ಸೊ ಅದಕ್ಕೆ ನಾನು ಬನಾನಾ ಪೌಡರ್ನ ಯೂಸ್ ಮಾಡ್ತೀನಿ, ಓಕೆ. ಸ್ಕಿನ್ ಟೋನ್ ಅಂದರೆ ಅಕಾರ್ಡಿಂಗ್ ಟು ಸ್ಕಿನ್ ಟೋನು ಪೌಡರ್ಸ್ ಇರ್ತಾವೆ, ಕಲರ್ ಲೈಕ್ ಡಾರ್ಕ್ ಇದ್ದರೆ ಡಾರ್ಕ್ ಶೇಡ್ ಇರ್ತಾವೆ, ಲೈಟ್ ಶೇಡ್ ಇರ್ತಾವೆ. ಸೊ ಅಕಾರ್ಡಿಂಗ್ ಟು ಸ್ಕಿನ್ ಶೇಡು ನೀವು ಪೌಡರ್ನ ಚೂಸ್ ಮಾಡ್ಕೋಬೋದು, ಓಕೆ. ನಾನು ಇಲ್ಲಿ ಯೂಸ್ ಮಾಡೋದು ಬನಾನಾ ಪೌಡರ್ ಫಾರ್ ಮೈ ಎಲ್ಲೋ ಅಂಡರ್ ಟೋನ್, ಓಕೆ. ಸೊ ನೆಕ್ಸ್ಟ್ ಈ ಪೌಡರ್ನ ಆಫ್ಟರ್ ಅಪ್ಲೈಂಗ್ ದ ಫೌಂಡೇಶನ್, ಕನ್ಸಿಲರ್ನ ನೀವು ಸೆಟ್ ಮಾಡೋದಕ್ಕೆ, ಲೈಕ್ ಇಟ್ ವಿಲ್ ಗಿವ್ ದ ಗುಡ್ ಫಿನಿಶ್. ಸೆಟ್ ಮಾಡಿದ ಮೇಲೆ ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು, ಓಕೆ. ಸೊ ನೆಕ್ಸ್ಟ್, ವಾಟ್ ಈಸ್ ಕಾಂಪ್ಯಾಕ್ಟ್ ಪೌಡರ್? ಇವಾಗ ಇದು ಲೂಸ್ ಪೌಡರ್ ಅಂದರೆ ಲೈಕ್ ಇಟ್ ವಿಲ್ ಬಿ ಲೂಸ್. ಇವಾಗ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ದ ಲೂಸ್ ಪೌಡರ್. ಇವಾಗ ಇದು ನೋಡಿರಿ, ಇದು ಒಂದು ಸ್ವಲ್ಪ ಬ್ಲೆಂಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ. ಇದು ಸ್ವಲ್ಪ ಎಲ್ಲೋಯಿಶ್ ಅದಲ್ಲ ದಿಸ್ ಪೌಡರ್. ಬಟ್ ಟ್ರಾನ್ಸ್ಲೂಸೆಂಟ್ ಪೌಡರ್ ನಂತರ ಅವೈಲೇಬಲ್ ಇಲ್ಲ. ಟ್ರಾನ್ಸ್ಲೂಸೆಂಟ್ ಪೌಡರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದು ಕಾಣಿಸೋದಿಲ್ಲ. ಇಟ್ ಹ್ಯಾಸ್ ನೋ ಕಲರ್ ಎಟ್ ಆಲ್, ಓಕೆ. ದಿಸ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಬನಾನಾ ಪೌಡರ್. ಸೊ ನೆಕ್ಸ್ಟ್, ಕಾಂಪ್ಯಾಕ್ಟ್ ಪೌಡರ್ ಇಟ್ ವಿಲ್ ಕಮ್ ಇನ್ ದ ಸಾಲಿಡ್ ಫಾರ್ಮ್, ಓಕೆ. ಇದು ಲೂಸ್ ಪೌಡರ್ ಆದಮೇಲೆ ಕಾಂಪ್ಯಾಕ್ಟ್ ವಿಲ್ ಕಮ್ ಇನ್ ಇದು ಸ್ಕ್ರೀನ್ ಮೇಲೆ ಪಿಕ್ಚರ್ ಶೋ ಆಗ್ತಾಯಿದೆ ನೋಡಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕಾಂಪ್ಯಾಕ್ಟ್ ಪೌಡರ್. ಸೊ ಅದನ್ನು ನಾವು ಲೈಕ್ ಡ್ರೈ ಸ್ಕಿನ್ ಇದ್ದವರಿಗೆ ಯೂಸ್ ಮಾಡಬಹುದು. ಅದನ್ನು ಲೈಕ್ ಇಟ್ ವಿಲ್ ಗಿವ್ ದ ಗುಡ್ ಫಿನಿಶಿಂಗ್. ಕಾಂಪ್ಯಾಕ್ಟ್ ಪೌಡರ್ ಅದು ಜಸ್ಟ್ ಲೈಕ್ ಈ ಟೈಪ್ ಟಚ್ ಅಪ್ ಮಾಡಬೇಕು. ಯಾವುದೇ ಪೌಡರ್ಸ್ ಆಗಲಿ, ಇನ್ನೊಂದು ಹೇಳಬೇಕಂದ್ರೆ ಯಾವುದೇ ಪೌಡರ್ಸ್ ಆಗಲಿ ಈ ಥರ ಫುಲ್ ಡ್ರ್ಯಾಗ್ ಮಾಡಬೇಡಿ. ಅಂದರೆ ಲೈಕ್ ಈ ಥರ ಈ ಪೌಡರ್ ತಗೋತೀರಾ, ಆಮೇಲೆ ಈ ಥರ ಟ್ಯಾಪ್ ಮಾಡಬೇಕು. ಸ್ವಲ್ಪ ಎಕ್ಸೆಸ್ ಪೌಡರ್ ಹೋದ್ಮೇಲೆ ಸೊ ಯು ಶುಡ್ ಜಸ್ಟ್ ಈ ಥರ ನೋಡಿ, ಈ ಥರ ಮಾಡಬೇಕು ಪೌಡರ್.
ಹಿಂಗೆ 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 ಶುಡ್ ನಾಟ್ ಡೂ ದಿಸ್. ಹಿಂಗೆ ಮಾಡಿದರೆ ಲೈಕ್ ನಿಮ್ಮ ಬೇಸ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಜಸ್ಟ್ ಯು ಶುಡ್ ಟ್ಯಾಪ್ ಲೈಕ್ ದಿಸ್. ಯಾವುದೇ ಪೌಡರ್ ಆಗಲಿ, ಕಾಂಪ್ಯಾಕ್ಟ್ ಆಗಲಿ, ಸೊ ಕಾಂಪ್ಯಾಕ್ಟ್ ಆದರೂ ಜಸ್ಟ್ ಅದರಲ್ಲಿ ಪಫ್ ಇರುತ್ತೆ, ಈ ಥರ ಜಸ್ಟ್ ಟ್ಯಾಪ್ ಮಾಡ್ತಾ ಹೋಗಬೇಕು. ಕಾಂಪ್ಯಾಕ್ಟ್ ಪೌಡರು ಅದನ್ನು ಫ್ಲಾಲೆಸ್ ಬೇಸ್ ಕೊಡುತ್ತೆ ಕಾಂಪ್ಯಾಕ್ಟ್ ಪೌಡರ್. ಸೊ ನೆಕ್ಸ್ಟ್ HD ಫಿನಿಶಿಂಗ್ ಪೌಡರ್. ನೋಡಿರಿ HD ಫಿನಿಶ್ ಕೊಡುತ್ತೆ, ನೇಮಲ್ಲೇ ಹೇಳುತ್ತೆ. ನೀವು HD ಮೇಕಪ್ ಮಾಡಬೇಕಾಗಿತ್ತು, HD ಬ್ರೈಡಲ್ ಮೇಕಪ್ ಮಾಡಬೇಕಾಗಿತ್ತು ಅಂತಂದರೆ ಯು ಕ್ಯಾನ್ ಯೂಸ್ ದ HD ಪೌಡರ್ಸ್. ಓಕೆ, ಲೈಕ್ ಫೋಟೋಶೂಟ್, ಬ್ರೈಡಲ್ ಫೋಟೋಶೂಟ್, ಇವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಲೈಕ್ ಕ್ಯಾಮೆರಾ ಫುಲ್ ಹೈಯೆಸ್ಟ್ ರೆಸಲ್ಯೂಷನ್ ಕ್ಯಾಮ್ರಾಸ್ ಇರ್ತಾವೆ, ಫುಲ್ ಝೂಮ್ ಮಾಡಿ ತೆಗೆದ್ರೂ ನಿಮಗೆ ಲೈಕ್ ಏನಂತಾರೆ ಫ್ಲಾಸ್ ಕಾಣಿಸೋದಿಲ್ಲ ಮುಖದ ಮೇಲಿರೋದು. ಸೊ ವಿ ಯೂಸ್ ದ HD ಪೌಡರ್ಸ್. ಸೊ ನೆಕ್ಸ್ಟ್ ಫಿನಿಶಿಂಗ್ ಪೌಡರ್. ಈ ಫಿನಿಶಿಂಗ್ ಪೌಡರ್ ನೀವು ಯೂಸ್ ಮಾಡಿದರೂ ನಡೆಯುತ್ತೆ, ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಬಿಕಾಸ್ ಆಫ್ಟರ್ ಸೆಟ್ಟಿಂಗ್ ಪೌಡರ್ ಆದಮೇಲೆ ನೀವು ಫಿನಿಶಿಂಗ್ ಪೌಡರ್ನ ಯೂಸ್ ಮಾಡ್ಬೋದು. ಏನಕ್ಕಂದರೆ ಲೈಕ್ ಮೈನ್ಯೂಟ್ ಏನಾದರೂ ಉಳಿದಿತ್ತಂದರೆ ಲೈಕ್ ಫಿನಿಶಿಂಗ್ ಪೌಡರ್ಲಿ ನೀವು ಏನಂತಾರೆ ಕವರ್ ಮಾಡ್ಬೋದು. ಇಟ್ ವಿಲ್ ನಾಟ್ ಗಿವ್ ದ ಹೈ ಕವರೇಜ್ ಕೊಡಬೇಕಾಗಿದ್ದರೆ ಲೂಸ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್, HD ಪೌಡರ್. ಓಕೆ, ಈ ಪೌಡರ್ಸ್ನ ನೀವು ಯೂಸ್ ಮಾಡಬೇಕು. ಸೊ ಫಿನಿಶಿಂಗ್ ಪೌಡರ್ ಈಸ್ ಜಸ್ಟ್ ಫಾರ್ ಅ ಫಿನಿಶಿಂಗ್ ಟಚ್ ಅಪ್ ಆ ಥರ, ಲೈಕ್ that's it about the types of powders. ಓಕೆ, ಇವತ್ತಿನ ಕ್ಲಾಸ್ ಒಳಗೆ okay, this is all about today's class, day 7, types of powder and why powder ಎದಕ್ಕೆ ಯೂಸ್ ಮಾಡಬೇಕು, ಆಮೇಲೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪೌಡರ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೌಡರ್ಸ್ನ ಇವತ್ತಿನ ಕ್ಲಾಸ್ ಒಳಗೆ ಕಲ್ತ್ರಿ. ಸೊ ನೆಕ್ಸ್ಟ್ ನಾಳೆ ಡೇ ಒಳಗೆ ಡೇ 8 ಒಳಗೆ ನಾನೇನು ಹೇಳ್ಕೊಡ್ತೀನಿ ಅಂದ್ರೆ ಟೈಪ್ಸ್ ಆಫ್ ಫೇಸ್ ಪೌಡರ್ಸ್, ಆಮೇಲೆ ಫೇಸ್ ಪೌಡರ್ ಬೇಸ್ಡ್ ಆನ್ ಯುವರ್ ಸ್ಕಿನ್ ಟೈಪ್, ಫೇಸ್ ಪೌಡರ್ ಬೇಸ್ಡ್ ಆನ್ ಯುವರ್ ಸ್ಕಿನ್ ಟೋನ್. ಸೊ ಆಮೇಲೆ ಸ್ವಲ್ಪ ಶೇಡ್ಸ್ ಬರ್ತಾವೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಫ್ ದ ಪೌಡರ್ಸ್. ಸೊ ಅದನ್ನು ನಾಳೆ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಲೈಕ್, ಶೇರ್, ಆಮೇಲೆ ಕೀಪ್ ಫಾಲೋವಿಂಗ್ ಮೀ. ಓಕೆ, ಥ್ಯಾಂಕ್ ಯು, ಬಾಯ್.